ಬಟ್ ನಮ್ಮ ಈ ಯುದ್ಧದಲ್ಲಿ ಒಳಗಡೆ ಹೋಗದೇನೆ ಹ್ಯಾಕ್ ಮಾಡೋದು, ಯಾವ ರೀತಿ ಮಾಡಬೇಕು, ಅದಕ್ಕೆ ಯಾವ ಶಸ್ತ್ರಾಸ್ತ್ರಗಳು ಉಪಯೋಗಿಸ್ಬೇಕು. ಈವನ್ ಫೈಟರ್ ಏರ್ಕ್ರಾಫ್ಟ್ ಕಳಿಸಿದ್ರೂ ಸಹ ಆ ಫೈಟರ್ ಏರ್ಕ್ರಾಫ್ಟನ್ನು ಅಕಸ್ಮಾತು ಅವರು ನಮ್ಮ ಎನಿಮಿನವರು ಅದನ್ನು ಹೊಡೆದಾಕ್ಬಿಟ್ರೆ, ಮೊದಲನೇದು ಅಲ್ಲಿದ್ದ ಪೈಲಟು ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಕಾಸ್ಟ್ಲಿ ಪರ್ಸನ್. ಅವ್ರದ್ದು ಹಿಡ್ಕೋಬೋದು ಅಥವಾ ಅವರು ಇನ್ನೂ ಪ್ರಾಣನೂ ಕಳ್ಕೊಬೋದು. ಅದೊಂದು ಬಿಗ್ ಲಾಸ್. ಅದರ ಜೊತೆ ಕಾಸ್ಟ್ಲಿ ಎಕ್ವಿಪ್ಮೆಂಟ್. ಒಂದೊಂದು ಫೈಟರ್ ಏರ್ಕ್ರಾಫ್ಟ್ ಅಂದರೆ 500 ಕೋಟಿ ರೂಪಾಯಿ 600 ಕೋಟಿ ರೂಪಾಯಿ ಆಗುತ್ತೆ. ಇವಾಗ ರಫೇಲ್ ಈಸ್ 800 crore rupees ಒಂದೊಂದು ಏರ್ಕ್ರಾಫ್ಟ್ಗೆ. ಸೊ ಅಷ್ಟು ನಾಶ ಆಗುತ್ತೆ. ಹೇಗೆ ಅದನ್ನು ಮಾಡದೇನೆ ಮ್ಯಾಕ್ಸಿಮಮ್ ಡ್ಯಾಮೇಜ್ ಮಾಡಬಹುದು ಅಂತ. ಅದಕ್ಕೇನು ಉಳ್ಕೊಂಡಿರೋದು ಎರಡು ಇಂಪಾರ್ಟೆಂಟ್ ಟೆಕ್ನಾಲಜಿಗಳು. ಒಂದು ಮಿಸೈಲ್ಸ್. ನಮ್ಮ ಸಾಹೇಬರು ಕೂತ್ಕೊಂಡಿದ್ದಾರೆ, ಅವ್ರುಗಳು ಮಾಡಿದ್ದನ್ನು ನಾವುಗಳು ಫಲಾಯುವಾಗಿ ತಿಂತಾಯಿದ್ದೀವಿ. ಅವ್ರಿಗೆ ಎಷ್ಟು ಕಷ್ಟಪಟ್ಟರು ಅಂತ ನನಗೂ ಗೊತ್ತು. ಯಾಕೆಂದ್ರೆ ನಾವಿಬ್ಬರು ಹೈದರಾಬಾದ್ನಲ್ಲಿ ಅಫ್ಕೋರ್ಸ್ ಬೇರೆ ಬೇರೆ ಯೂನಿಟ್ನಲ್ಲಿದ್ವಿ, ಬಟ್ ಒಬ್ರಿಗೊಬ್ರಿಗೆ ಪರಿಚಯ ಕನ್ನಡದವರಾಗಿರೋದ್ರಿಂದ. ಸೊ ಅದೊಂದು ಮಿಸೈಲ್ಸು. ಅಬ್ದುಲ್ ಕಲಾಮು, ಇವರು ಜನರಲ್ ಸುಂದರಮ್ ಅವರು, ಜನರಲ್ ಮಿಸ್ಟರ್ ಸರಸ್ವತ್, ಡಾಕ್ಟರ್ ಸರಸ್ವತ್, ಕಂಪ್ಲೀಟು. ಆಮೇಲೆ ನಮ್ಮ ಇವರು ರಾಮರಾವ್ ಅವ್ರುಗಳೆಲ್ಲ ಸೇರ್ಕೊಂಡು ಮಾಡಿರೋದು. ಎರಡನೇದೇನು ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಲಿ ಡ್ರೋನ್ಸ್ ಅಂತ ಕರೀತಾರೆ. ಆ ಡ್ರೋನ್ಸ್ನಲ್ಲಿ 2-3 ತರಹದ ಟೆಕ್ನಾಲಜಿಗಳಿದೆ. ಒಂದು ಅಲ್ಲಿ ಹೋಗ್ಬಿಟ್ಟು ಅದು ಪೂರ್ತಿ ಸರ್ವೆಲೆನ್ಸ್ ಮಾಡ್ಕೊಂಡ್ಬಿಟ್ಟು ಬಂದ್ಬಿಡೋದು, ಅದು ಒಂದು. ಎರಡನೇದೇನು ಅಂದರೆ ಅಲ್ಲಿಗೆ ಕಳಿಸೋದು, ಅದ್ರ ಜೊತೆಯಲ್ಲಿ ಸಣ್ಣ ಸಣ್ಣ ಬಾಂಬ್ಗಳು ಹಾಕ್ಬಿಟ್ಟು ಬಂದ್ಬಿಡೋದು. ಗೊತ್ತಾಯ್ತೆ? ಅದು ಎರಡನೇದು. ಅದೂ ನಾಟ್ ಹೈ ಕಾಸ್ಟ್, ಲೋ ಕಾಸ್ಟ್, ಬಟ್ ಡ್ಯಾಮೇಜ್ ಆಲ್ಸೋ ವಿಲ್ ಬಿ ವೆರಿ ಲೆಸ್. ಸಣ್ಣದಾಗಿ ಅಲ್ಲೊಂದು ಹಾಕಿದ್ರೆ ಅದು ಪಟಾಕಿ ಥರ ಆಗಿಬಿಡುತ್ತೆ, ಅಲ್ಲಿ ಅದನ್ನು ಜಾಸ್ತಿ ಡ್ಯಾಮೇಜ್ ಆಗೋಲ್ಲ. ಮೂರನೇದೇನು ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಕಳಿಸ್ಬಿಟ್ಟು ಆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ನಲ್ಲಿ ಈ ಎಕ್ಸ್ಪ್ಲೋಸಿವ್ಸ್ ಅನ್ನೋದನ್ನೆಲ್ಲ ತುಂಬಿಟ್ಟು ಅದನ್ನು ಕಳಿಸ್ಬಿಟ್ಟು ಅದು ಹೋಗ್ಬಿಟ್ಟಿದೆ. ಯಾವುದು ನಾವು ನಾಶ ಮಾಡಬೇಕು ಅಂತಿದ್ದೀವೋ ಅದನ್ನು ಕಂಪ್ಲೀಟಾಗಿ ಅದ್ರ ಮೇಲೆ ಬಾಂಬ್ ಹಾಕಿದಾಗ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡೋದು. ದ್ಯಾಟ್ ಈಸ್ ಅವರ್ ಸ್ಪೆಷಾಲಿಟಿ. ಇದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಐ ಆಮ್ ಶೋರ್.